ನಟ ದರ್ಶನ್ ರವರನ್ನ ಮಾತ್ರ ಕಟ್ಟಿ ಹಾಕದೆ ದರ್ಶನ್ ರ ಗ್ಯಾಂಗ್ ಅನ್ನು ಕೂಡ ಕಟ್ಟಿ ಹಾಕೋದಕ್ಕೆ ಸರ್ಕಾರದ ಪರ ವಕೀಲರು, ಇನ್ವೆಸ್ಟಿಗೇಷನ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಕೈ ಜೋಡಿಸಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇವರ ಒಂದು ಏನು ಅರ್ಜಿಗಳಿದೆ ಎಲ್ಲವನ್ನು ಕೂಡ ರಿಜೆಕ್ಟ್ ಮಾಡಿ ಹಾಕಿದೆ. ನಟ ದರ್ಶನ್ ರವರ ಗ್ಯಾಂಗ್ಗೆ ಬಿಗ್ ರಿಲೀಫ್ ನೀಡಿದೆ ಹೈಕೋರ್ಟ್. ಅದರ ಜೊತೆಗೆ ದರ್ಶನ್ ರವರ ಮುಂದಿನ ಬಿಡುಗಡೆಯ ಚಾನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತಿಳಿಸ್ತೀನಿ. ನಟ ದರ್ಶನ್ ರವರ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ರಾಘವೇಂದ್ರ, ನಂದೀಶ್, ವಿನಯ್, ಪವನ್, ಧನ್ರಾಜ್ ಈ 5 ಜನರಿಗೆ ಬೇಲ್ ಸಿಕ್ಕಿದೆ. ಸಿಕ್ಕಂತಹ ಬೇಲನ್ನ ಈಗ ವಜಾಗೊಳಿಸಿ ಬೇಲನ್ನ ಕ್ಯಾನ್ಸಲ್ ಮಾಡಿ ಈ ಕೇಸ್ ಹೈ ಪ್ರೊಫೈಲ್ ಆಗ್ತಾ ಇದೆ. ರೇಣುಕಾ ಸ್ವಾಮಿಯ ಕೇಸ್ ನಲ್ಲಿ ಸಂಬಂಧಪಟ್ಟಂತ 17 ಆರೋಪಿಗಳಿದ್ದಾರೆ. ಆ 17 ಆರೋಪಿಗಳಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸಿದ್ದಾರೋ ಅಷ್ಟೇ ಮುಖ್ಯ ಪಾತ್ರವನ್ನ ರಾಘವೇಂದ್ರ, ಧನ್ರಾಜ್, ವಿನಯ್, ಪವನ್ ಕೂಡ ವಹಿಸಿದ್ದಾರೆ. ಪ್ರಮುಖ ಪಾತ್ರವನ್ನ ನಂದೀಶ್ ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಂಡು ಇವರ 5 ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡಿಸಿ ಇನ್ನು ಮುಂದೆ ದರ್ಶನ್ ರವರಿಗೂ ಕೂಡ ಬೇಲ್ ಸಿಗದಂತೆ ಎಲ್ಲಾ ತಯಾರಿಗಳನ್ನ ನಡೆಸಿಕೊಳ್ಳಲಾಗಿತ್ತು. ಹೈಕೋರ್ಟ್ ನಲ್ಲಿ ನೇರವಾಗಿ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಪರ ವಕೀಲರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ನೇರವಾಗಿ ಹೈಕೋರ್ಟ್ ನಲ್ಲಿ ಕುಳಿತಿರುವಂತಹ ಜಡ್ಜ್ ಸಾಹೇಬರು ಹೇಳಿದ್ರಂತೆ, ನಿಮ್ಮದು ಯಾವುದೇ ನಿಶ್ಚಿತವಾದಂತಹ ಮತ್ತು ಖಚಿತವಾದಂತಹ ಸಾಕ್ಷಿ ಆಧಾರಗಳೇ ಇಲ್ಲ, ಬೇಲ್ ರದ್ದುಪಡಿಸೋದಕ್ಕಾಗೋದಿಲ್ಲ ಅಂತ ಮಖಕ್ಕೆ ಹೊಡೆದಂಗೆ ಹೇಳಿ ಕಳಿಸಿದಾರಂತೆ. ಈಗ ಇವರಿಗೆ ಬೇಲ್ ಇದೆ, ಇವರಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಇವರು ಆರಾಮವಾಗಿ ಹೊರಗಡೆ ಬರುವಂತಹ ಶುಭಗಳಿಗೆ ಇವರಿಗಿದೆ, ಹೊರಗಡೆನೆ ಇದ್ದಾರೆ. ಇವರಿಗೀಗ ಶುಭಗಳಿಗೆ ಶುರುವಾಗಿದೆ. ಇದನ್ನ ನೋಡಿ ಕೂಡ ತಡೆದುಕೊಳ್ಳಲಾಗದೇ ಇರುವಂತಹ ದರ್ಶನ್ ರವರ ಹೇಟರ್ಸ್ ಗಳೀಗ ಮುಗಿಬಿದ್ದಿದ್ದಾರೆ. ಇನ್ನೇನ್ ಕೆಲವೇ ದಿನಗಳಲ್ಲಿ ದರ್ಶನ್ ಬಂದ್ಬಿಡ್ತಾರೆ, ಈ ರೀತಿ ಆಗೋಯ್ತಲ್ಲ ಅಂತ ಬಾಯ್ ಬಡ್ಕೋತಾ ಇದ್ದಾರೆ. ಇನ್ನು ನಟ ದರ್ಶನ್ ರವರಿಗೆ ಹೇಗೆ ಚಾನ್ಸ್ ಕ್ರಿಯೇಟ್ ಆಗಲಿದೆ, ನಟ ದರ್ಶನ್ ರವರು ಹೇಗೆ ಹೊರಬರಲಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ನಾನು ತಿಳಿಸ್ತೀನಿ. ನೋಡಿ, ದರ್ಶನ್ ಸರ್ ಅವರನ್ನ ಅರೆಸ್ಟ್ ಮಾಡಿದ್ದು ಜೂನ್ 11, 2024ರಲ್ಲಿ. ಇವತ್ತಿನ ದಿನ ಜೂನ್ 11, 2026. ಬರೋಬ್ಬರಿ 2 ವರ್ಷಗಳ ಕಾಲ ಆಯ್ತು ದರ್ಶನ್ ರವರ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಬಲೆಗೆ ಬಿದ್ದು. ಈ ಬಲೆಯಿಂದ ಹೊರಗೆ ಬರಲು ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟರು ಕೂಡ ಆಗ್ತಾ ಇರಲಿಲ್ಲ ನಟ ದರ್ಶನ್ ಸರ್ ಅವರಿಗೆ. ಸುಮಾರು ಮಧ್ಯದಲ್ಲಿ ಒಂದು 3 ರಿಂದ 4 ತಿಂಗಳು ಕೂಡ ಬೇಲ್ ಮೇಲೆ ಹೊರಗಡೆ ಬಂದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಸರ್ಕಾರದ ಪರ ವಕೀಲರು ಬೇಲನ್ನ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಒಳಗೆ ಹಾಕ್ಸಿದ್ರು. ಈಗ ಕಂಟಿನ್ಯೂಸ್ ಆಗಿ ಒಳಗಡೆ ಇದ್ದಾರೆ. ಇನ್ನೂ 1 ವರ್ಷಗಳ ಕಾಲ ದರ್ಶನ್ ರವರು ಒಳಗಡೆನೆ ಇರ್ತಾರೆ, ಅಥವಾ ಇನ್ನು 7-8 ತಿಂಗಳ ಕಾಲ ನಟ ದರ್ಶನ್ ರವರು ಒಳಗಡೆನೆ ಇರ್ತಾರೆ. ಯಾಕಂದ್ರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಬೇಲ್ಗೆ ಅರ್ಜಿ ಹಾಕೋ ಹಾಗಿಲ್ಲ ಅನ್ನುವಂತ ಲೆಕ್ಕಾಚಾರ. ಹಾಗಾಗಿ ಇನ್ನು 1 ವರ್ಷ ಅಥವಾ 10 ತಿಂಗಳು ಇನ್ನು ನಟ ದರ್ಶನ್ ರವರು ಒಳಗಡೆನೆ ಇರ್ತಾರೆ. ಆದ್ರೆ ಈ 5 ಆರೋಪಿಗಳು ಮುಖ್ಯ ಆರೋಪಿಗಳಾಗಿದ್ರು. ದರ್ಶನ್ ರವರಿಗೆ ಹೇಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಏನು ರಾಘವೇಂದ್ರ, ನಂದೀಶ್, ಪವನ್, ಧನ್ರಾಜ್ ಮತ್ತದು ಸೇರಿದಂತೆ ಇವರೆಲ್ಲರೂ 5 ಆರೋಪಿಗಳಿದ್ರು. ಇವರು 5 ಆರೋಪಿಗಳು ಕೂಡ ಬಹಳ ಮುಖ್ಯ ಆರೋಪಿಗಳು ಅಂತ ಇವ್ರನ್ನ ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಇವರ ಬೇಲನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಯಾವುದೇ ಸಾಕ್ಷಿ ಆಧಾರಗಳನ್ನ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು, ಸರ್ಕಾರದ ಪರ ವಕೀಲರು, ಪೊಲೀಸ್ ಸಿಬ್ಬಂದಿಗಳು ಒಯ್ಲೇ ಇಲ್ಲ. ಯಾವುದೇ ನಿಖರವಾದಂತ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಹೈಕೋರ್ಟ್ ಅದಕ್ಕೆ ನಿರಾಕರಣೆ ಮಾಡಿ ಅವರನ್ನ ಮತ್ತೆ ರಿಲೀಫ್ ಕೊಟ್ಟು ಬಿಟ್ಟಿದೆ, ಅವರಿಗೆ ಬಿಗ್ ರಿಲೀಫ್ ನೀಡಿದೆ. ವಿಚಾರ ಮಾಡಿ, ಈ 5 ಆರೋಪಿಗಳು ಈ ಕೇಸ್ಗೆ ಬಹಳಷ್ಟು ಪ್ರಮುಖರಾಗಿರುವಂತವ್ರು. ಯಾಕಂದ್ರೆ ಕಿಡ್ನಾಪ್ ಮಾಡಿದ್ದು, ಅವ್ರನ್ನ ಕರ್ಕೊಂಡು ಬಂದಿದ್ದು, ರೇಣುಕಾ ಸ್ವಾಮಿನ ಅಲ್ಲಿ ಬೀಸಾಕಿದ್ದು, ಎತ್ ಹಾಕಿದ್ದು, ತಗೊಂಡ್ ಬಂದಿದ್ದು ಎಲ್ಲ ಇವರೇ ಅಂತ ಉಲ್ಲೇಖ ಮಾಡಲಾಗಿದೆ. ಇವರು ಅದನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇನ್ನೂ ಕೂಡ ಸಿಗ್ತಾ ಇಲ್ಲ ಈ 5 ಆರೋಪಿಗಳೇ. ಇನ್ನು ನಟ ದರ್ಶನ್ ರವರಲ್ಲಿ ಇದ್ರು, ಹೊಡೆದ್ರು, ಬಡೆದ್ರು ಅನ್ನುವಂಥದ್ದೆಲ್ಲ ಊಹಾಪೋಹ ಅನ್ನುವ ಲೆಕ್ಕಕ್ಕೆ ಬಂದ್ ನಿಂತ್ಕೊಂಡಿದೆ. ಸಾಕ್ಷಿ ಆಧಾರಗಳಿಲ್ಲ. ಟೈಮ್ ಕೊಡಬೇಕಾಗಿದೆ, ಕಾನೂನು ಟೈಮ್ ಅನ್ನ ಕೊಟ್ಟಿದೆ.
ಕಾನೂನಿನಲ್ಲಿ ಏನು ವ್ಯವಸ್ಥೆ ಇದೆ ಅದರಲ್ಲಿ ಮುಂದುವರಿತಾ ಇದೆ ಈ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನ ತನಿಖೆ. ಆದ್ರೆ ದರ್ಶನ್ ರವರು ಹೊಡೆದಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆಗಳಿದೆ, ದರ್ಶನ್ ರವರ ಮೇಲೆ ರಕ್ತದ ಕಲೆಗಳಿದೆ ಅನ್ನೋದಕ್ಕೆ ಯಾವ ಪುರಾವೆಗಳಿವೆ? ಅವೆಲ್ಲಾ ಪುರಾವೆಗಳನ್ನ ತೆಗೆದ್ರೆ ಇವತ್ತು ಯಾವುದೇ ಪುರಾವೆಗಳಿಲ್ಲ. ಹಾಗಾಗಿ ನಟ ದರ್ಶನ್ ರವರು ಹಿಂದೆ ಅವರು ನನಗೆ ಸಮಯ ಸಿಗ್ತಾ ಇಲ್ಲ ಮತ್ತು ನನಗೆ ಅತಿ ಕಡಿಮೆ ಸಮಯದಲ್ಲಿ ಟ್ರಯಲ್ ಮುಗಿಸ್ಬಿಡಿ, ಏನಿದೆಯೋ ಅದನ್ನ ತೋರಿಸ್ಬಿಡಿ ಅಂತ ನಟ ದರ್ಶನ್ ರವರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಹಾಕೊಂಡಿದ್ರು. ಆ ಟೈಮಿಂಗ್ ನಲ್ಲಿ ಇದೆಲ್ಲ ನಡೆದಿದೆ. ಅವ್ರು ಟೈಮ್ ಬೇಡಿದ್ರು, ಸರ್ಕಾರದ ಪರ ವಕೀಲರು ಇವರೆಲ್ಲ ಸೇರ್ಕೊಂಡು ಟೈಮ್ ಅನ್ನ ಕೇಳ್ಕೊಂಡ್ರು, ನಮ್ಗೆ ಇಂತಿಷ್ಟು ಟೈಮ್ ಬೇಕು ಅಂತ. ಆಗ ಸುಪ್ರೀಂ ಕೋರ್ಟ್ ಅವರಿಗೆ ಟೈಮ್ ಅನ್ನ ಕೊಟ್ಟಿದೆ 1 ವರ್ಷ. ಅದಾದ ಮೇಲೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದೆ. ಅಷ್ಟರಲ್ಲಿ ಇವರು ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಈ 5 ಆರೋಪಿಗಳು ನೋಡಿ, ನಂದೀಶ್, ಪವನ್ ಮತ್ತೆ ಸೇರಿದಂತೆ ರಾಘವೇಂದ್ರ, ಧನ್ರಾಜ್, ಇವರು ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆದ್ರೆ ಇವರು ಏನ್ ಮಾಡಿದ್ದಾರೆ ಅನ್ನೋದೇ ಪುರಾವೆಗಳಿಲ್ಲ. ಇದ್ದಿದ್ರೆ ಇವ್ರು ಬೇಲ್ ಕ್ಯಾನ್ಸಲ್ ಆಗ್ತಾ ಇತ್ತು, ಆ ಪುರಾವೆಗಳನ್ನ ಕೊಟ್ಟು ಬೇಲ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಬೇಲ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಆಧಾರಗಳನ್ನೇ ಕೊಟ್ಟಿಲ್ಲ ಹೈಕೋರ್ಟ್ ನಲ್ಲಿ. ಹಾಗಾಗಿ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಇನ್ನು ಬರ್ತೀನಿ ನೋಡಿ, ದರ್ಶನ್ ರವರ ಮೇನ್ ಪಾಯಿಂಟ್ ಚಾನ್ಸ್ ಹೇಗ್ ಸಿಗುತ್ತೆ ದರ್ಶನ್ ರವರು ಹೊರಗೆ ಬರ್ಲಿಕ್ಕೆ ಅಂದ್ರೆ, ಏನು ರೇಣುಕಾ ಸ್ವಾಮಿಯವ್ರನ್ನ ಎತ್ಕೊಂಡು ಬಂದು ಪಟ್ಟಣಗೆರೆ ಸೆಡ್ ಅಲ್ಲಿ ಹಾಕಿದ್ದಾರೆ. ಯಾರ್ಯಾರು? ವಿನಯ್, ಧನ್ರಾಜ್, ಆಮೇಲೆ ನಂದೀಶ್, ರಾಘವೇಂದ್ರ, ವಿನಯ್, ಚಿತ್ರದುರ್ಗದ ಒಬ್ರು, ಈ ರೀತಿ ಏನ್ ಇದೆ ಇವ್ರ ಮೇಲೇನೆ ಸರಿಯಾದ ಆರೋಪಗಳಲ್ಲಿ ಒಂದು ಸಾಕ್ಷಿ ಆಧಾರಗಳಿಲ್ಲ. ಇನ್ನು ನಟ ದರ್ಶನ್ ರವರು ಪಟ್ಟಣಗೆರೆ ಸೆಡ್ಡಿಗೆ ಬಂದಿದ್ರ, ಅಲ್ಲಿ ನಿಂತಿದ್ರ, ರೇಣುಕಾ ಸ್ವಾಮಿಗೆ ಒದ್ದಿದ್ರ, ಹೊಡೆದಿದ್ರ, ಬಡದಿದ್ರ, ಪೊಲೀಸ್ ಅವರು ಲಾಠಿ ತಗೊಂಡು ಹೊಡೆದಿದ್ರಂತೆ, ಪೊಲೀಸ್ ಅವ್ರ ಲಾಠಿ ಇತ್ತಂತೆ, ಇವರು ಬ್ಲಡ್ ಅಲ್ಲಿ ರೇಣುಕಾ ಸ್ವಾಮಿಯ ಬ್ಲಡ್ ಇವರ ಶರ್ಟ್ ಮೇಲೆ ಪ್ಯಾಂಟ್ ಮೇಲೆ ಬಿದ್ದಿತ್ತಂತೆ. ಅವು ಎಲ್ಲಿದಾವೆ? ಪೇಟು, ಪ್ಯಾಂಟು, ಶರ್ಟು ಮತ್ತು ಏನೇನ್ ನಡೀತಾ ಇದೆ ನೋಡಿ. ರಕ್ತ, ಬ್ಲಡ್ ದರ್ಶನ್ ರವರ ಬಟ್ಟೆ ಮೇಲಿದೆ ಅನ್ನುವಂತ ಲೆಕ್ಕಾಚಾರಗಳನ್ನ ಹಿಂದೆ ಕೂಡ ಒಂದಿಷ್ಟು ವಿಚಾರಗಳನ್ನ ಬೆಳಕಿಗೆ ತಂದಿದ್ದಾರೆ. ಅದು ಇದ್ದಿದ್ದೇ ಆದ್ರೆ ಅದು ರೇಣುಕಾ ಸ್ವಾಮಿಯ ಬ್ಲಡ್ ಅಂತಾನೆ ಪತ್ತೆ ಆಗಿದೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದ ಮೇಲೆ ಅದ್ರ ಮೇಲೆ ಕನ್ಫರ್ಮ್ ಆಗತ್ತಲ್ಲ ದರ್ಶನ್ ರವರು ಇದ್ರಲ್ಲಿ ಇದ್ದಾರೆ ಅಂತ. ಬಟ್ ಅದು ಯಾವುದು ಸಾಕ್ಷಿ ಆಧಾರಗಳನ್ನ ತೋರಿಸಬೇಕು ಅಂದ್ರೆ ನಿಖರವಾದಂತ ಸಾಕ್ಷಿಗಳು ಇಲ್ಲದೆ ಇರುವಂತಹ ಕಾರಣದಿಂದಾಗಲೇ ಸುಪ್ರೀಂ ಕೋರ್ಟ್ ಈಗ ಅವ್ರಿಗೆ 1 ವರ್ಷ ಗಡುವನ್ನ ಕೊಟ್ಟಿದೆ. ಇಷ್ಟರ ಮೇಲೆ ತಿಳ್ಕೊಳ್ಳಿ ಎಲ್ಲಿದೆ ಸಾಕ್ಷಿಗಳು ನೋಡಿ. ಧನ್ರಾಜ್, ನಂದೀಶ್, ರಾಘವೇಂದ್ರ ಮತ್ತು ಇವರನ್ನ, ಪವನ್, ಇಂಥವರನ್ನೇ ಇವರು ಸರಿಯಾದ ಕ್ರಮದಲ್ಲಿ ತನಿಖೆಯನ್ನ ಮಾಡಿ ಇವರ ಮೇಲೇನೆ ಸರಿಯಾದ ಸಾಕ್ಷಿ ಆಧಾರಗಳು ಸಿಗ್ತಾ ಇಲ್ಲ. ಇನ್ನು ದರ್ಶನ್ ರವರು ದೂರ ಉಳಿದ್ರು. ಯಾಕಂದ್ರೆ ದರ್ಶನ್ ರವರು ನೋಡಿ, ದರ್ಶನ್ ಒಬ್ಬ ಸೂಪರ್ ಸ್ಟಾರ್ ನಟ, ದೊಡ್ಡ ಸೆಲೆಬ್ರಿಟಿ, ಅದರ ಜೊತೆಗೆ ದೊಡ್ಡ ಕರ್ನಾಟಕದ ಅತಿ ದೊಡ್ಡ ಫೈರ್ ಸ್ಟಾರ್ ಕೂಡ ಹೌದು, ಮಾಸ್ ಸ್ಟಾರ್ ಕೂಡ ಹೌದು. ಇಂತಹ ಒಬ್ಬ ಸ್ಟಾರ್ ಇಂಥ ಕೇಸ್ ನಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಿತ್ತು. ಅದೇ ರೀತಿ ಆಯ್ತು, ದೊಡ್ಡ ಮಟ್ಟದಲ್ಲಿ ಹೈ ಪ್ರೊಫೈಲ್ ಕೇಸ್ ಆಯ್ತು. ಭಾರತದ ದೇಶದಾದ್ಯಂತ ನಟ ದರ್ಶನ್ ಅರೆಸ್ಟ್ ಆದ್ರು ಅಂತ ಪ್ರತಿ ಭಾಷೆಗಳಲ್ಲೂ ಮಾಧ್ಯಮಗಳು ಬಿತ್ತರಿಸೋದಕ್ಕೆ ಶುರು ಮಾಡ್ಕೊಂಡ್ವು. ಆದ್ರೆ ನಟ ದರ್ಶನ್ ರವರ ವಿರುದ್ಧ ಯಾವ ಸಾಕ್ಷಿ ಆಧಾರಗಳು ಬಹಳ ಪ್ರಾಮುಖ್ಯತೆಯನ್ನ ವಹಿಸಿದೆ, ಆ ಸಾಕ್ಷಿ ಆಧಾರಗಳನ್ನ ಗುರಿಯನ್ನಾಗಿಟ್ಟಿಸಿಕೊಂಡು ಈಗ ದರ್ಶನ್ ರವರ ಮೇಲೆ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಇನ್ನಷ್ಟು ಭದ್ರಗೊಳಿಸಿ ಈಗ 1 ವರ್ಷದ ಕಾಲ ಏನು ಗಡುವು ಸಿಕ್ಕಿದೆ, ಆ ಗಡುವಿನಲ್ಲಿ ದರ್ಶನ್ ರವರ ಮೇಲೆ ಅತಿ ಕುಲಂಕುಷವಾಗಿ ಸಾಕ್ಷ್ಯ ಆಧಾರಗಳನ್ನ ಹುಡುಕಿ ಅಲ್ಲಿ ದರ್ಶನ್ ರವರನ್ನ ಸಿಲುಕಿಸಿ ದರ್ಶನ್ ರವರಿಗೆ ಶಿಕ್ಷೆ ಕೊಡಿಸುವ ಹಂತದಲ್ಲಿ ಈ ಪೊಲೀಸ್ ತನಿಖೆಯ ಸಿಬ್ಬಂದಿಗಳು, ಇನ್ವೆಸ್ಟಿಗೇಷನ್ ಅಧಿಕಾರಿಗಳು, ಸರ್ಕಾರದ ಪರ ವಕೀಲರು ಮುಂದೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆದ್ರೆ ಈ ಕಡೆ ದರ್ಶನ್ ರವರ ಮೇಲೆ ಅಷ್ಟೇ ಅಲ್ಲದೆ ಈ ಕಡೆ ದರ್ಶನ್ ರವರ ಪ್ರಮುಖ ಹಿಂಬದಿ ಆರೋಪಿಗಳು ಕೂಡ ಇದ್ದಾರೆ. ಅವರ ಮೇಲೆ ಸರಿಯಾದ ತನಿಖೆಗಳನ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಲೆಕ್ಕಾಚಾರ ಕೊಟ್ಟರು ಕೂಡ ಅವರ ಬೇಲ್ ಕ್ಯಾನ್ಸಲ್ ಮಾಡಿ ನಮಗೆ ಸಾಕ್ಷಿಗಳ ಮೇಲೆ ಹೊಡೆತ ಬೀಳ್ತಾ ಇದೆ ಅಂತ ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಮುಂದೆ ನಿಂತ್ಕೊಂಡ್ರೆ ನ್ಯಾಯಾಧೀಶರು ಉಗಿದು ಕಳಿಸಿರೋದು ನಿಮ್ಗೆ ಗೊತ್ತೇ ಇದೆ ಈಗ. ಆದ್ರೆ ಇನ್ನು ನೆಕ್ಸ್ಟ್ ಇವರು ತೆಗೆದುಕೊಳ್ಳುವಂತಹ ಸಿಚುವೇಶನ್ಸ್ ಏನು? ಪವಿತ್ರ ಗೌಡ, ದರ್ಶನ್ ರವರಿಗೆ ಬೇಲ್ ಸಿಗೋದಿಲ್ಲ 1 ವರ್ಷಗಳ ಕಾಲ. ಯಾಕಂದ್ರೆ ಆ ಟೈಮ್ ಗಡುವಿದೆ, ಅದು ಗಡುವನ್ನ ಕೊಟ್ಟಿದ್ದಾರೆ. 1 ವರ್ಷಗಳ ಕಾಲ ಸಿಗೋದಿಲ್ಲ. 10-11 ತಿಂಗಳು ಬಾಕಿ ಉಳಿದಿದೆ ಬಿಡಿ, 1 ವರ್ಷ.
ಆದ್ರೆ ನಟ ದರ್ಶನ್ ರವರ ಮೇಲಿರ್ತಕ್ಕಂತಹ ಪ್ರಮುಖ ಸಾಕ್ಷಿಗಳನ್ನ ಹುಡುಕಿದ್ದೇವೆ ಅಂತ ಹೇಳಲಾಗಿರುವಂತಹ ಸಾಕ್ಷಿಗಳು ಮತ್ತು ಬೆಳಕಿಗೆ ಬಂದಂತ ಸಾಕ್ಷಿಗಳನ್ನ ನಿಮ್ ಮುಂದೆ ನಾನು ಹೇಳ್ತೇನೆ. ಯಾವ್ಯಾವ ಸಾಕ್ಷಿಗಳನ್ನ ಇವರು ಬೆಳಕಿಗೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಸಿಸಿಟಿವಿ ದೃಶ್ಯ, 2-3 ಸೆಕೆಂಡ್ ಸಿಸಿಟಿವಿ ದೃಶ್ಯ ಇದೆಯಂತೆ. ದರ್ಶನ್ ರವರು ಪಟ್ಟಣಗೆರೆ ಸೆಡ್ಡಿನ ಮುಂದೆ ಓಡಾಟ ಮಾಡಿರೋದು, ಅದು ಸಾಕ್ಷಿ ಇದೆ ಅಂತ ಹೇಳ್ತೀನಿ ನಿಮಗೆ, ತಿಳ್ಕೊಳ್ಳಿ. ಎರಡನೇ ಸಾಕ್ಷಿ ಬಂದ್ಬಿಟ್ಟು ದರ್ಶನ್ ರವರ ಬಟ್ಟೆಗಳ ಮೇಲೆ ರೇಣುಕಾ ಸ್ವಾಮಿಯ ಬ್ಲಡ್ ಪತ್ತೆಯಾಗಿದೆ ಅಂತೆ. ಇನ್ನು ಮತ್ತೊಂದು ದರ್ಶನ್ ರವರ ಮನೆಯಲ್ಲಿ ಬರ್ತ್ಡೇ ಇದ್ದಂತ ಟೈಮಿಂಗ್ ನಲ್ಲಿ, ದರ್ಶನ್ ರವರ ಬರ್ತ್ಡೇ ಇದ್ದಂತ ಟೈಮಿಂಗ್ ನಲ್ಲಿ ಅಲ್ಲಿ ಒಂದು ಲಾಠಿ ಬಿದ್ದಿತ್ತಂತೆ ಪೊಲೀಸರದು. ಅದೇ ಲಾಠಿಯನ್ನ ತರಿಸಿ ದರ್ಶನ್ ರವರು ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಲಾಠಿಗೂ ಕೂಡ ಬ್ಲಡ್ ಇತ್ತಂತೆ, ಅಲ್ಲಿ ಎಲ್ಲಿತ್ತೋ ಗೊತ್ತಿಲ್ಲ. ಸೊ ಈ ರೀತಿ ಆದಂತ ಇನ್ನೂ ಬಹಳಷ್ಟಿದೆ. ಇನ್ನು ಅಂದ್ರೆ ಈ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ಕಣ್ಣಿನಲ್ಲಿ ರೇಣುಕಾ ಸ್ವಾಮಿ ಒಂದು ತನಿಖೆಯನ್ನು ಕೂಡ ಅದನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸುಮಾರು ಸಾಕ್ಷಿಗಳಿದೆ. ಆದ್ರೆ ಈ ಸಾಕ್ಷಿಗಳು ಏನು ಬೆಳಕಿಗೆ ಬಂದಿದಾವೆ, ಇವಿದಾವೆ, ಇವು ಸತ್ಯ ಅಂತ ಹೇಳಲಾಗ್ತಾ ಇದೆ. ಇಷ್ಟು ಸಾಕ್ಷಿಗಳಿದ್ರೆ ನಟ ದರ್ಶನ್ ರವರು ಇನ್ನು ಇಷ್ಟನ್ನು ಅಷ್ಟರಲ್ಲೇ ದರ್ಶನ್ ರವರು ಪಕ್ಕ ಪುರಾವೆಗಳು ಸಿಗ್ತಾ ಇತ್ತು ಇವರೇ ಮಾಡಿದ್ದು ಅಂತ. ಆದ್ರೆ ಇವೆಲ್ಲವೂ ಕೂಡ ಎಷ್ಟು ಸತ್ಯ? ನಟ ದರ್ಶನ್ ರವ್ರ ಬಟ್ಟೆಗಳ ಮೇಲೆ ಬ್ಲಡ್ ಬಿದ್ದಿದ್ದು, ಎಲ್ಲಿದೆ ಆ ಬಟ್ಟೆಗಳು? ಮತ್ತು ಆ ಬಟ್ಟೆಗಳ ಮೇಲೆ ಬ್ಲಡ್ ಇರೋದು ಯಾರ್ದು? ಹೇಗ್ ಬಿತ್ತು? ಎಷ್ಟು ಟೈಮಿಗೆ ಬಿತ್ತು? ರೇಣುಕಾ ಸ್ವಾಮಿ ಇದ್ದಾಗಲೇ ಬಿದ್ದಿತ್ತ? ರೇಣುಕಾ ಸ್ವಾಮಿ ಡೆತ್ ಆದ್ಮೇಲೆ ಬಿತ್ತ? ರೇಣುಕಾ ಸ್ವಾಮಿ ಡೆತ್ ಆದ್ಮೇಲೆ ಅವರ ಶವ ಸಿಕ್ಕಾದ್ಮೇಲೆ ಬಿತ್ತ? ಇದು ಕೂಡ ತನಿಖೆ ನಡೆಯುತ್ತೆ. ದರ್ಶನ್ ರವರ ಪರ ವಕೀಲರೇನು ಕಣ್ ಮುಚ್ಕೊಂಡು ಕುತ್ಕೊಳಕ್ ಆಗಲ್ಲ, ಇವರು ಕೂಡ ತನಿಖೆ ಮಾಡ್ಲೇಬೇಕಾಗುತ್ತೆ. ಆ ಕಡೆ ಕೂಡ ತನಿಖೆ ನಡೆಯುತ್ತೆ. ಎರಡೂ ಕಡೆ ಕೂಡ ಜಬರ್ದಸ್ತ್ ಆಗಿ ಒಂದು ಈ ಇನ್ವೆಸ್ಟಿಗೇಷನ್ ನಡಿಲಿಕ್ಕೆ ಶುರು ಆಗತ್ತೆ. ವಾದ ಪ್ರತಿವಾದಗಳ ನಂತರ 1 ವರ್ಷದ ನಂತರದಲ್ಲಿ ಬಹುತೇಕ ದರ್ಶನ್ ರವರ ಒಂದು ಏನು ಈ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ ಇದೆ, ಬಹುತೇಕ ಲೆಕ್ಕಾಚಾರದ ಪ್ರಕಾರ, ಈಗ ನಾವು ನೋಡುವಂತಹ ನಿಟ್ಟಿನ ಪ್ರಕಾರ, ತಿಳಿದುಕೊಳ್ಳುತ್ತಾ ಇರುವಂತಹ ನಿಟ್ಟಿನ ಪ್ರಕಾರ, ನೀವು ಮಾಧ್ಯಮಗಳನ್ನ ಬಿಟ್ಟು ಆಲೋಚಿಸಿ ಇದರ ತನಿಖೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಂಡು ನೋಡುವುದಾದರೆ ನಟ ದರ್ಶನ್ ರವರು ನಿರಪರಾಧಿಯಾಗಿ ಹೊರಗಡೆ ಬರೋದು ಖಚಿತ ಅಂತ ಒಂದು ಲೆಕ್ಕಾಚಾರ ಸಿಗುತ್ತೆ. ಇದಂತೂ 100%. ನೋಡಿ, ನ್ಯಾಯಾಲಯ ಏನು ಅವರಿಗೆ ತೀರ್ಪನ್ನ ಕೊಡುತ್ತೆ ಅದನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕಾಗ್ತದೆ. ಭಾರತೀಯ ಸಂವಿಧಾನದ ಪ್ರಕಾರ ಇದು ಅಷ್ಟೇ ಸತ್ಯವಾಗಿದೆ. ನ್ಯಾಯಾಲಯದಲ್ಲಿ ಜಡ್ಜ್ ಸಾಹೇಬರು ಯಾವ ರೀತಿ ಕಾನೂನಿನ ಪ್ರಕಾರ ನಮಗೆ ಶಿಕ್ಷೆಯನ್ನು ಒದಗಿಸ್ತಾರೆ, ಅದು ಯಾವುದೇ ಆರೋಪಿ ಆಗಿರ್ಲಿ, ನಾನಾಗಿರ್ಲಿ, ಇನ್ನೊಬ್ಬ ಆಗಿರ್ಲಿ, ಮತ್ತೊಬ್ಬ ಆಗಿರ್ಲಿ, ಆರೋಪಿ ಅಂತ ಆಗಿರೋನು, ಅಪರಾಧಿ ಅಂತ ಆಗಿರೋನಿಗೆ ಯಾವ ಶಿಕ್ಷೆಯನ್ನ ವಿಧಿಸುತ್ತೆ ಅದನ್ನ ನಾವು ಅನುಭವಿಸಲೇಬೇಕಾಗ್ತದೆ. ಅದ್ರ ಜೊತೆಗೆ ಅದಕ್ಕೆ ತಲೆ ಬಾಗಲೇಬೇಕಾಗ್ತದೆ. ಅದು ವ್ಯವಸ್ಥೆ. ದರ್ಶನ್ ರವರು ಆದಷ್ಟು ನಿರಪರಾಧಿ ಹೊರಗಡೆ ಬರಲಿ ಅಂತ ಕೇಳ್ಕೊಳ್ತೀನಿ. ಮತ್ತಷ್ಟು ಮುಂದಿನ ನೋಡೋದಲ್ಲಿ ಭೇಟಿ ಮಾಡ್ತೀನಿ.